ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಈಗ ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರ. ಎಲ್ಲ ಗೃಹಲಕ್ಷ್ಮಿಯರಿಗೆ 6,000 ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ಸ್. ಇನ್ನು 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಕೆಲವೊಬ್ರು ನನಗೆ ಆಲ್ರೆಡಿ ಕಮೆಂಟ್ ಕೂಡ ಮಾಡಿದ್ದೀರಾ. ಏನಂದರೆ, ಮನೆ ಲೈವ್ ಬಂದಾಗೂ ಕೆಲವೊಬ್ರು ತಿಳಿಸ್ಕೊಟ್ಟಿದ್ರಿ, ನಮಗೆ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗಿದೆ, 5 ಗಂಟೆಗೆ ಬಂತು ಅಂತ ಹೇಳಿದ್ರು. ಆದರೆ ಬೇರೆ ಬೇರೆ ಕಡೆನೂ ಈ ಥರ ಸುದ್ದಿ ಹರಿದಾಡ್ತಿದೆ. ಹಣ ಬಿಡುಗಡೆ ಆಗಿದೆ, 12 ಮತ್ತು 13ನೇ ಕಂತಿಂದ ಒಟ್ಟಿಗೆ 4,000 ಆಗಿದೆ, ಒಟ್ಟಿಗೆ 2,000 ಆಗಿದೆ, ಈ ಥರ ಎಲ್ಲ ಬಿಡುಗಡೆ ಆಗಿದೆ ಅಂತ ಸುಮಾರು ಸುದ್ದಿನೇ ಹರಿದಾಡ್ತಿದೆ. ಸೊ ಹೀಗಾಗಿ ಅದ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಕೊಡಬೇಕು. ಅದು ನಮ್ಮ ಸರ್ಕಾರ ಏನಂತ ಹೇಳಿದ್ದಾರೆ. ಆ್ಯಂಡ್ ಮಾಧ್ಯಮಗಳಲ್ಲೂ ನಮ್ಮ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊನೆಯದಾಗಿ ಸ್ಪಷ್ಟನೆನ ಕೊಟ್ಟಿದ್ದಾರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂತಾನೆ ಹೇಳ್ಬೋದು. ಸೊ ಏನಂತ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂತ, ಅದು ಕೂಡ ನಾವು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಬಂದಿರೋ ಅಂತ ನ್ಯೂ ಅಪ್ಡೇಟ್ ಬಗ್ಗೆ ಕಂಪ್ಲೀಟ್ ಮಾತಾಡೋಣ. ಸೊ ಇದಕ್ಕಿಂತ ಮೊದಲು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್ ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್, ಸರಿನಾ? ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಗೃಹಲಕ್ಷ್ಮಿಯರಿಗೆ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಮಾಡಿದೀವಿ ಅಂತ ನಮ್ಮ ಸರ್ಕಾರದಿಂದ ಯಾವುದೇ ಥರ ಒಂದು ನೋಟಿಫಿಕೇಶನ್ ನಮಗೂ ಬಂದಿಲ್ಲ. ಆ್ಯಂಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೇ ಮಾಧ್ಯಮದ ಮೂಲಕ ಆಗಲಿ ಯಾವ ಥರನೂ ತಿಳಿಸ್ಕೊಟ್ಟಿಲ್ಲ ನಮ್ಮ ಸರ್ಕಾರ, ನಾವು ಬಿಡುಗಡೆ ಮಾಡಿದ್ದೀವಿ 12 ಮತ್ತು 13ನೇ ಕಂತಿಂದು ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮ್ ಏನಾಗಿತ್ತು 11ನೇ ಕಂತಿಂದ ಅಂದರೆ ಬಿಡುಗಡೆ ಮಾಡಿದ್ರು, ಅದೇ ಪ್ರಕಾರ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ರು. ಆ್ಯಂಡ್ ಅದರಲ್ಲಿ 80,000 ಜನರಿಗೆ ತಲುಪಿರಲಿಲ್ಲ. ಸೊ ಅದು ಕೂಡ ಹೇಳಿದ್ರು, ನಾವು 11ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ, ಆಲ್ಮೋಸ್ಟ್ ಎಲ್ರಿಗೂ ತಲುಪಿದೆ, ಇನ್ನೊಂದು 80,000 ಜನರಿಗೆ ಇನ್ನು ತಲುಪಿಲ್ಲ, ತಾಂತ್ರಿಕ ಸಮಸ್ಯೆ ಇದೆ, ಆದಷ್ಟು ಬೇಗ ಅವ್ರಿಗೂ ತಲುಪುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ತಿಳಿಸಿದ್ರಲ್ವಾ. ಸೊ ಅದೇ ತರ ಇನ್ನು ಮಾಧ್ಯಮದ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಮಾತಾಡಿದಾಗ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಒಟ್ಟಿಗೆ 4,000 ಹಣ ಬಿಡುಗಡೆ ಮಾಡ್ತೀವಿ ಅಂತ ಈ ತರ ಹೇಳಿದ್ರೆ ವಿನ ನಾವು ಬಿಟ್ಟಿದೀವಿ, ಸ್ವಲ್ಪ ಜನರಿಗೆ ತಲುಪಿದೆ, ಇನ್ನು ಸ್ವಲ್ಪ ಜನರಿಗೆ ತಾಂತ್ರಿಕ ಸಮಸ್ಯೆ ಇದೆ, ಹಣ ತಲುಪಿಲ್ಲ, ತಲುಪುತ್ತೆ, ಈ ತರ ಏನ್ ಹೇಳಿಲ್ಲ ಅವರು, ಸರಿನಾ ಫ್ರೆಂಡ್ಸ್? ಅವ್ರು ಹೇಳಿದಷ್ಟೇ 12 ಮತ್ತು 13ನೇ ಕಂತಿನ ಬಂದಿಲ್ವಾ, 2 ತಿಂಗಳದಾದ್ರೆ ಒಟ್ಟಿಗೆ 4,000 ಬಿಡುಗಡೆ ಆಗುತ್ತೆ ಅಂತ ಇದೇ ತರ ಹೇಳಿದ್ದಾರೆ. ಸೊ ಹೀಗಾಗಿ ಸರ್ಕಾರದಿಂದ ಯಾವುದೇ ನೋಟಿಫಿಕೇಶನ್ ನಮಗೂ ಬಂದಿಲ್ಲ ಆ್ಯಂಡ್ ಸರ್ಕಾರನೂ ಸ್ಪಷ್ಟನೆನ ಕೊಟ್ಟಿಲ್ಲ. 2,000 ರೂಪಾಯಿ ಹಣ ಬಿಡುಗಡೆ ಮಾಡಿರೋದ್ರ ಬಗ್ಗೆ ಆಗಲಿ, 4,000 ಹಣ ಬಿಡುಗಡೆ ಮಾಡಿರೋ ಬಗ್ಗೆ ಆಗಲಿ. ಆದರೆ ಸುಮಾರು ಜನ ಕಡೆ ಸುದ್ದಿನೂ ಹರಿದಾಡ್ತಿದೆ ಹಣ ಬಿಡುಗಡೆ ಆಗಿದೆ ಅಂತ, ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ತಮ್ಗೆ ಯಾರಿಗಾದ್ರೂ ಹಣ ಗೃಹಲಕ್ಷ್ಮಿ ಯೋಜನೆ ಹಣ 12 ಮತ್ತು 13ನೇ ಕಂತಿನ ಬಂದಿದೆ ಅನ್ನೋಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಯಿತಾ. ಯಾರಿಗೆ ಬಂದಿಲ್ಲ ಅವರು ಕಮೆಂಟ್ ಮಾಡಿ, ಗೊತ್ತಾಗುತ್ತೆ ನಿಜವಾಗ್ಲೂ ಎಷ್ಟು ಜನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಒಂದು ಕಡೆ ಆದರೆ ಫ್ರೆಂಡ್ಸ್, ಇನ್ನೊಂದು ಗೃಹಲಕ್ಷ್ಮಿ ಹಣನ ಪಡೆದುಕೊಳ್ತಾ ಇರೋರೇ ಒಂದಿಷ್ಟು ವರ್ಗಗಳೇ ಆಗ್ಬಿಟ್ಟಿದೆ. ಹೇಗಪ್ಪ ಅಂದರೆ, ಒಂದಿಷ್ಟು ವರ್ಗದ ಜನ ಅಂದರೆ ಗೃಹಲಕ್ಷ್ಮಿಯರು ಹೇಗೆ ಅಂದರೆ, ಬರುತ್ತೆ ಯಾವಾಗಾದ್ರೂ ಬರಲಿ ಬಿಡು ಅದ್ರ ಪಾಡಿಗೆ, ಅದು ಯಾವಾಗ ಬರುತ್ತೆ ಅವಾಗ ಹೋಗಿ ದುಡ್ಡನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಯೋಚನೆನೇ ಮಾಡಲ್ಲ, ಆ ಥರ ಒಂದು ವರ್ಗ ಇದ್ರೆ. ಇನ್ನೊಂದು ವರ್ಗ ಹೆಂಗಪ್ಪ ಅಂದರೆ, ಗೃಹಲಕ್ಷ್ಮಿ ಹಣದ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ, ತುಂಬ ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರೆ, ಚೀಟಿ ಹಾಕೋದಿರ್ಬೋದು, ಏನೋ ಒಂಥರ ಅಂದರೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋರು, ಈ ಥರ ಇಷ್ಟು ವರ್ಗ ಜನ ಇದ್ದಾರೆ. ಸೊ ಹೀಗಾಗಿ ನಮ್ಮೆಲ್ಲ ವ್ಯೂವರ್ಸ್ ಪರವಾಗಿ ಏನಪ್ಪ ನಮ್ಮ ವಿಡಿಯೋದ ಮೂಲಕ ವಿನಂತಿ ಅಂದರೆ, ಗೃಹಲಕ್ಷ್ಮಿ ಹಣ ಆಲ್ರೆಡಿ 2 ತಿಂಗಳಿಗೆ ಬಂದಿಲ್ಲ, ಇದೊಂದು ತಿಂಗಳಾದರೆ 3 ತಿಂಗಳಾಗ್ಬಿಡುತ್ತೆ. ಸೊ ಆದಷ್ಟು ಬೇಗ ನಮ್ಮ ಸರ್ಕಾರ ಎಲ್ಲರಿಗೆ ಅವರ ಹಣನ ತಲುಪಿಸ್ಲಿ ಅಂತ ಒಂದೇ ನಮ್ಮ ಎಲ್ಲರ ಆಸೆ ಆಗಿರುತ್ತೆ. ಸೊ ಇನ್ನೊಂದು ಏನಪ್ಪ ಎಲ್ಲರ ಪ್ರಶ್ನೆ ಅಂದರೆ, ಥಂಬ್ನೇಲ್ ನೋಡಿರ್ತೀರ 6,000 ಅಂತ ಹೇಳ್ಬಿಟ್ಟು. ಹೌದು ಫ್ರೆಂಡ್ಸ್, ಎಲ್ಲ ಗೃಹಲಕ್ಷ್ಮಿಯರಿಗೆ 6,000 ಖುದ್ದಾಗಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಏನಂತಂದರೆ, ಗಣೇಶ ಹಬ್ಬದಕ್ಕಿಂತ ಹಿಂದೆ ಏನಂತ ಹೇಳಿದ್ರು, ಯಾರ್ಯಾರಿಗೆ 12ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, 13ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೊ ಅವ್ರಿಗೆಲ್ರಿಗೂ ಒಟ್ಟಿಗೆ 4,000 ರೂಪಾಯಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಪ್ರಕಾರ ಏನು ಹೇಳ್ತಿದ್ದಾರೆ ಅಂದರೆ, ನಿಮಗೆ 2 ತಿಂಗಳದ್ದು ಬಂದಿಲ್ವಾ 4,000 ಬಿಡುಗಡೆ ಆಗ್ತದೆ, ಈಗ 3 ತಿಂಗಳಾದರೆ 6,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್, ಸರಿನಾ? ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಆಲ್ಮೋಸ್ಟ್ 3 ತಿಂಗಳಾಗುತ್ತೆ ಈ ತಿಂಗಳಾದ್ರೆ. ಸೊ ಅವ್ರಿಗೆಲ್ರಿಗೂ ಒಟ್ಟಿಗೆ 6,000 ಹಣ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಒಂದ್ ವೇಳೆ ಮಧ್ಯದಲ್ಲಿ ಯಾವ್ದಾದ್ರು ತಿಂಗಳು ಸ್ಕಿಪ್ ಆದ್ರೆ ಆ ತಿಂಗಳು ಹಣ ಬರಲ್ಲ ಅಂತ ಭಯ ಪಡಬೇಡಿ.
ಆ ತಿಂಗಳು ಬಿಡುಗಡೆ ಆಗಿಲ್ಲ ಅಂದರೆ ಆ ತಿಂಗಳು ಸೇರಿ ನೆಕ್ಸ್ಟ್ ತಿಂಗಳು 4,000 ಆಗುತ್ತೆ. 2 ತಿಂಗಳು ಬಿಡುಗಡೆ ಆಗಿಲ್ಲ ಅಂದರೆ ಅದು ಸೇರಿ 3ನೇ ತಿಂಗಳಿಗೆ 6,000 ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್, ಸರಿನಾ. ಸೊ ನಿಮಗೇನು ಚಿಂತೆ ಬೇಡ, ಯಾಕಂದರೆ ಇವಾಗ ಒಂದು ಸ್ವಲ್ಪ ಲೇಟ್ ಆದ್ರೂ ನಿಮಗೆ 6,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಅಂತ ಸರ್ಕಾರನೇ ತಿಳಿಸ್ಕೊಟ್ಟಿದೆ ಫ್ರೆಂಡ್ಸ್, ಸರಿನಾ. ಒಂದು ಲೇಟ್ ಏನಕ್ಕೆ ಆಗ್ತಿದೆ ಅಂತಂದರೆ ಇವಾಗ ಸುಮಾರು ಮೊನ್ನೆನೇ ನೀವು ಎಲ್ಲ ಮಾಧ್ಯಮದ ಮೂಲಕ ತಿಳಿದು ಬಂತು, ಎಲ್ಲ ಕಡೆ ತುಂಬಾ ಸುದ್ದಿ ಆಗ್ತಾ ಇತ್ತು. ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಆಲ್ಮೋಸ್ಟ್ 2 ಲಕ್ಷ ಜನರನ್ನ ಹೊರ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು. 2 GST ಪೇಯರ್ ಇರ್ತಾರೆ, ಟ್ಯಾಕ್ಸ್ ಪೇಯರ್ ಇರ್ತಾರೆ, ಗೃಹಲಕ್ಷ್ಮಿಗೆ ಅರ್ಹರು ಯಾರಿಲ್ವೋ ಸೊ ಆ ಥರದವ್ರನ್ನೆಲ್ಲ ರಿವೆರಿಫಿಕೇಶನ್ ಮಾಡಿಬಿಟ್ಟು ಹತ್ತತ್ರ 2 ಲಕ್ಷ ಜನರನ್ನ ಆಲ್ಮೋಸ್ಟ್ ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ದಾರೆ. ಇನ್ನು ಇದರೋ ಇಲ್ವೋ ಇನ್ನೂ ಸದ್ಯಕ್ಕೆ ಮಾಹಿತಿ ಇಲ್ಲ. ನಮ್ಮ ಸರ್ಕಾರದಿಂದ ತಿಳಿದು ಬಂದಿರೋ ಪ್ರಕಾರ 2 ಲಕ್ಷ ಜನರು ಡಿಲೀಟ್ ಆಗಿದ್ದಾರೆ ಅಂತ ಫ್ರೆಂಡ್ಸ್, ಸರಿನಾ. ಸೊ ಇದೆಲ್ಲ ಪ್ರೋಸೆಸ್ ನಡೀತಾ ಇರೋದ್ರಿಂದ ಮೇ ಬಿ ತಮಗೆ ಇನ್ನೂ ಹಣ ತಲುಪಿಲ್ಲ ಅಂತ ಭಾವಿಸ್ತೀನಿ. ಸೊ ಅವ್ರು ಹೇಳಿದ್ದಾರೆ 2 ತಿಂಗಳು ಬಂದಿಲ್ಲ, ಇವಾಗ ಈ ತಿಂಗಳಾದರೆ 3 ತಿಂಗಳಾಗುತ್ತಲ್ವ, ಸೊ ಒಟ್ಟಿಗೆ 6,000 ಹಣ ಕೊಡ್ತೀವಿ ಎಲ್ಲರಿಗೂ 6,000 ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಕೊನೆಯದಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. 4,000ನೋ 6,000ನೋ ಆದಷ್ಟು ಬೇಗನೆ ಬಿಡುಗಡೆ ಮಾಡಲಿ ಅನ್ನೋದು ನಮ್ಮ ವಿಡಿಯೋ ಮೂಲಕ ನಮ್ಮ ಸರ್ಕಾರಕ್ಕೆ ವಿನಂತಿ ಅಂತಲೇ ಹೇಳ್ಬೋದು. ನಮ್ಮೆಲ್ಲರಿಗೂ ಈ ಮಾಹಿತಿ ಉಪಯೋಗ ಆಯಿತು ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಹೊಸ ಹೊಸ ಮಾಹಿತಿಗಳನ್ನ ತಿಳಿದುಕೊಳ್ಳಿ ಫ್ರೆಂಡ್ಸ್, ಸರಿನಾ. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ. ಬಾಯ್ ಫ್ರೆಂಡ್ಸ್.